5.4 ಕೋಟಿ 76 ಲಕ್ಷ 4 ಲಕ್ಷ ಕೋಟಿ ಜನ ಮತ ಚಲಾಯಿಸಿದ್ದಾರೆ. ಅದರಲ್ಲಿ 50.72 ಮಂದಿ 70 ಟೋಟಲ್ ಮಂದಿ ಇವರು ಮತದಾರರು. ಅದರಲ್ಲಿ 50.72 ಕೋಟಿ ಮಂದಿ ಮತ ಚಲಾಯಿಸಿದ್ದಾರೆ. ಅಂದ್ರೆ ಹೆಚ್ಚು ಕಡಿಮೆ 66.39% ಜನ ಮತ ಹಾಕಿದ್ದಾರೆ ಅಂತ 5ನೇ ಹಂತ. 6ನೇ ಹಂತದಂತೆ ಅದು 62-63% ಅದು 11 ಕೋಟಿ ಒಳಗೆ ಎಷ್ಟು ಮಾಡಿದ್ದಾರೆ ನೋಡ್ಬೇಕಾಗಿದೆ. ಅದು 66-63% ಇದ್ದಂಕ ಆಗ್ತದೆ. ಹೀಗಾಗಿ ಒಟ್ಟು ಇನ್ನು ಕೊನೆ ಹಂತದ 57 ಒಂದೇನು ಕ್ಷೇತ್ರಗಳಿದ್ದಾವೆ ಅಷ್ಟೇ ಉಳಿದಿದ್ದಾವೆ. ಅದು ಉತ್ತರ ಪ್ರದೇಶ, ಬಿಹಾರ ಈ ಮುಂತಾದ ಉತ್ತರದ ರಾಜ್ಯಗಳಲ್ಲಿದ್ದಾವೆ. ಹೇಗಂತ ಹರಿಯಾಣ ಕ್ಲಿಯರ್ ಆದಂಗೆ ಆಗ್ಯದ, ಪಂಜಾಬ್ ಕ್ಲಿಯರ್ ಆದಂಗೆ ಆಗ್ಯದ, ಪಂಜಾಬ್ ಕೆಲವು ಭಾಗ ಆಗಿದ್ದಾವೆ. ಅದೇ ಕಾಲಕ್ಕೆ ಏನಪ್ಪ ಅಂದ್ರೆ ಬಿಹಾರ ಜನ ಸ್ವಲ್ಪ ಉಳಿದಾವೆ. ಬಿಹಾರದಲ್ಲೇ 8 ಆಗಿದ್ದಾವೆ, ಜಾರ್ಖಂಡದಲ್ಲಿ 4 ಆಗಿದ್ದಾವೆ, ಹರಿಯಾಣದಲ್ಲಿ 10 ಇದ್ದವು, 10 ನಿನ್ನೆ ಆಗಿ ಹೋಗಿದ್ದಾವೆ. ಮುಂದೆ ಒಡಿಶಾದಲ್ಲಿ 6 ಆಗ್ಯಾವ, ಮುಂದೆ ಉತ್ತರ ಪ್ರದೇಶದಲ್ಲಿ 14, ಪಶ್ಚಿಮ ಬಂಗಾಳದಲ್ಲಿ 8, ಜಮ್ಮು ಮತ್ತು ಕಾಶ್ಮೀರದಲ್ಲಿ 1, ದೆಹಲಿಯಲ್ಲಿ 7 ಎಲ್ಲ ಇವು ಮುಗಿದೋದು 58 ಕ್ಷೇತ್ರಗಳಿಂದ. ಇದರಲ್ಲಿ ಯಾರಿಗೆ ಎಷ್ಟು ಪಡೆದಿದ್ದಾರೆ ಇದು ಬಂದದು ಸಮೀಪ ಬಂದ ಸಮಯ ಜೂನ್ 1 ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. ಈಗಾಗಲೇ ಎಕ್ಸಿಟ್ ಪೋಲ್ ಬದಲಾಗಿ ಸಾಕಷ್ಟು ಚರ್ಚೆಗಳು ಆಗಿ ಹೋಗ್ಬಿಟ್ಟಿದ್ದಾವೆ. ವಿಶೇಷವಾಗಿ ಎಲ್ಲರೂ ಒಂದು ರೀತಿಯಿಂದ ಹಿಂದಿನಷ್ಟು ಗಳಿಕೆ ನಮ್ಮ ಮೋದಿ ಅವ್ರ ಪಕ್ಷಕ್ಕೆ ಅಂದರೆ BJPಗೆ ಆಗುವುದಿಲ್ಲ ಅನ್ನೋದು ಎಲ್ಲರ ಸರ್ವಾನುಮತದ ಅಭಿಪ್ರಾಯ. ಮತ್ತು 400 ಮುಟ್ಟುವುದಂತೆ ಇದು ಕನಸಿನ ಮಾತ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಒಂದು ಸರ್ಕಾರ ರಚಿಸಿದ್ರೂ ಸಹಿತ ಭಾಳ ಎಡ್ಜ್ ಮೇಲೆ ಸರ್ಕಾರ ರಚಿಸ್ಬೋದು BJP. ಅದರಲ್ಲೂ ಇನ್ನೂ ಸ್ವಲ್ಪ ಕಡಿಮೆ ಆದಪ್ಪ ಅಂದ್ರೆ ಮೋದಿ ರಹಿತ ಕ್ಯಾಬಿನೆಟ್ ರಚನೆ ಆದರೂ ಆಗ್ಬೋದು, ಇಲ್ಲಾಂದರೆ ಇಂಡಿಯಾ ರೆಡಿ ಅದ ಈಗ ಆಗಲಿಕ್ಕೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದವು. ಒಟ್ಟಾರೆಯಾಗಿ ಈ ಚುನಾವಣೆ ಇದ್ದಿದ್ದು ಏನಪ್ಪ ಅಂತಂದ್ರೆ ಭಾಳ ಮಹತ್ವದ ಸ್ಥಾನವನ್ನು ಪಡೆದ ಅನ್ನೋದು ಅಷ್ಟು ಸತ್ಯದ. ಇನ್ನು ಇಲ್ಲೊಂದು ಪ್ರಶ್ನೆ ಉಳಿದು ಬಿಡ್ತೀವಿ. ಏನಪ್ಪ ಅಂದ್ರೆ ಈ ನಮ್ಮ ಈ ADR ಇರ್ಬೋದು, ಇನ್ನುಳಿದ NGOಗಳ ಜನ ಅಥವಾ ಒಂದೇನೋ ಸಮಾಜದ ಪ್ರಜ್ಞಾವಂತ ಜನ ಪ್ರಶ್ನೆ ಮಾಡಿದರು, ನಮಗೆ ನೀವು ಏನು 17C ಫಾರ್ಮನ್ನು ಅದ್ರ ಪ್ರಕಾರ ಎಷ್ಟು ಜನ ಓಟ್ ಹಾಕಿದ್ದಾರೆ ನಮ್ಗೆ ತಿಳಿಸ್ಬೇಕಾಗಿತ್ತು ಅವತ್ತು. ಅದು ಯಾಕೆ ರೇಟ್ ಮಾಡಿ ಇನ್ನೂ ನಮಗೆ ಉತ್ತರ ಸಿಕ್ಕಿಲ್ಲ ಅನ್ನುವಂಥ ಇನ್ನೂ ಪ್ರಶ್ನಾರ್ಹ ಆಯೋಗದ ಮೇಲೆ ಅಂತ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಅದಕ್ಕೆ ಆಯೋಗ ಹೇಳ್ತದೆ ಇಲ್ಲ ನಾವು ಏನು ಮಾಡಿಲ್ಲ, ಅದ್ರಲ್ಲಿ ಏನೂ ಗದ್ದಲಾಗಿಲ್ಲ, ಅದು ನಿಮ್ಮ ಒಂದೇನಪ್ಪ ಅಂತಂದ್ರೆ ಕಲ್ಪನಾ ಲೋಕದ ವ್ಯವಹಾರಗಳು ಮಾತ್ರ ವಾಸ್ತವವಾಗಿಲ್ಲ ಅಂತ ಅವ್ರು ವಾದ ಮಾಡ್ತಾಯಿದ್ದಾರೆ. ಅದೇನೋ ಆಗಲಿ, ಈಗಂತೆ ಹೆಚ್ಚು ಕಡಿಮೆ ನಮ್ಮದು 80% 90% ಎಲ್ಲ ಮತದಾನ ಆಗಿ ಹೋಗಿಬಿಟ್ಟು ಇನ್ನು ಅದನ್ನು ಏರಿಕೆ ಮಾಡೋದು ಒಂದೇ ಬಾಕಿ. ಅದು ಜೂನ್ 1 ಮುಗಿದೋಗ್ಬಿಡ್ತು. ಹೀಗಾಗಿ ಈ ಒಂದು ಲಾಸ್ಟ್ ಹಂತಕ್ಕೆ ಬಂದಾಗ ಯಾರು ಏನು ಎಲ್ಲಿದಾರ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಅದ. ಅದಕ್ಕೆ ಈಗಾಗಲೇ ನಮ್ಮ ಮೋದಿ ಶಾ ಅವರಂತೆ ನಾವು ಗೆದ್ದು ಬಿಟ್ಟಿದ್ದೀವಿ, ನಮ್ಮ ಮೆಜಾರಿಟಿ ಆಗ್ಯದ, ಅವ್ರು 310 ಅಂತಾರೆ, ಇನ್ನೊಬ್ಬರು ಮೆಜಾರಿಟಿ ಆಗ್ಯದ ನಮ್ಮಂತ ಹೇಳ್ತಾ ಇದ್ದಾರೆ. ಆದರೆ ಇದನ್ನು ವಿರೋಧ ಪಕ್ಷಗಳು ಒಪ್ತಾ ಇಲ್ಲ. ಯಾಕಂದ್ರೆ ಹಿಂದಿನ ರಿಸಲ್ಟ್ ರಿಪೀಟ್ ಆಗುವುದಿಲ್ಲ ಅನ್ನೋದು ಅವ್ರ ಖಚಿತ ನಂಬಿಕೆ ಆಗ್ಯದ. ಯಾಕಂದ್ರೆ ಆಲ್ರೆಡಿ ಏನಾಗಿದೆ ಈ ಎಲ್ಲ ಚುನಾವಣೆಗಳಲ್ಲಿ ಇಂಡಿಯಾ ಒಂದು ಸಂಘಟನೆ ಭಾಳ ಮುಂದದ ಅಂತೆ. ದಕ್ಷಿಣ ಭಾರತದ ರಾಜ್ಯಗಳಾಗಲಿ, ಮಧ್ಯ ಭಾರತದ ರಾಜ್ಯಗಳಾಗಲಿ ಅಥವಾ ಉತ್ತರದ ರಾಜ್ಯಗಳಾಗಲಿ ಇನ್ನೂ ಸ್ವಲ್ಪ ಅಷ್ಟು ಉಳಿದಾವೆ, ಒಂದು 57. ಅದ್ರ ಬಿಟ್ಟು ಉಳಿದ ಕಡೆ ಈ ಇಂಡಿಯಾದ ಗಾಳಿ ಮಾತ್ರ ಜೋರದ ಈ ಸಲ ಅನ್ನುವಂಥ ಅವ್ರ ವಾದಷ್ಟೆಲ್ಲ ಅನೇಕ ವಿವರಣೆಗಳು ಕೊಡ್ತಾ ಇದ್ದಾರೆ. ಮತ್ತು ಅದೇ ಕಾಲಕ್ಕೆ ಈಗಾಗಲೇ ವಿರೋಧ ಪಕ್ಷಗಳು ಇಂಡಿಯಾ ಇದ್ದಿದ್ದು ನಾವು ಪ್ರಧಾನಿ ಆಗ್ತೀವಿ, ನಾವು ಸರ್ಕಾರ ರಚಿಸ್ತೀವಿ, ಸರ್ಕಾರ ಬಂದ ತಕ್ಷಣ ನಾವು ಇದರಿಂದ ಮೊದಲನೇ ಕೆಲಸ ಏನಪ್ಪ ಅಂದ್ರೆ ಈ 10 ವರ್ಷಗಳಲ್ಲಾದ ಅವ್ಯವಹಾರಗಳನ್ನು ಜನರ ಮುಂದೆ ತಂದಿಡ್ತಾ ಇದ್ದೀವಿ. ಈ ಎಂಥ ಭ್ರಷ್ಟ ಸರ್ಕಾರ ಇತ್ತು ಮೋದಿ ಅವ್ರದ್ದು ತೋರಿಸ್ತೀವಿ, ಎಲ್ಲರ ಮೇಲೆ ಕ್ರಮ ತೆಗೆದುಕೊಳ್ತೀವಿ, ಅದರಲ್ಲೂ ಅಧಿಕಾರಶಾಹಿ ಮೇಲಂತೆ ಭಾಳ ಕ್ರಮ ತಗೊಳ್ತೀವಿ, ಅವರದ್ದಂಥವರು ಈ ದೇಶದ ಹಾದಿ ತಪ್ಪಿಸೋದಕ್ಕೆ ಅವ್ರ ಕಾರಣೀಕರ್ತರು ಅನ್ನುವಂಥ ಮಾತನ್ನು ಇವತ್ತು ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಭಾಳಷ್ಟು ಸತ್ಯಗಳಿದ್ದಾವೆ. ಯಾಕೆ ಸತ್ಯಗಳಿದ್ದಾವಪ್ಪ ಅಂತಂದ್ರೆ ಅಧಿಕಾರಶಾಹಿ ಜನ ತಮ್ಮ ಲಾಭಕ್ಕಾಗಿ ಸರ್ಕಾರವನ್ನು ದಿಶಾ ಮಾಡುವಂಥ ಪ್ರಕರಣಗಳು ಸಾಕಷ್ಟು ಆಗಿ ಹೋಗಿದ್ದಾವೆ, ಈಗೂ ನಡೀತಾ ಇದ್ದಾವೆ. ಅದರಲ್ಲೂ ನಮ್ಮ ಮೋದಿಯವ್ರ ಬಗ್ಗೆ ನಮಗೆಲ್ಲರಿಗೂ ಒಂದು ರೀತಿ ಪ್ರೀತಿ ಆದ್ರೆ, ಯಾಕಂದರೆ ಅತ್ಯಂತ ಕೆಳಮಟ್ಟದ ಚಹಾ ಮಾರು ಹಂತ ಮೇಲೆ ಬಂದಂಥವ್ರು ಇವರು.
ಹೀಗಾಗಿ ಎಲ್ಲರಿಗೂ ಗೌರವ. ಇವತ್ತು ನಾವು ಟೀಕಾ ಮಾಡ್ತಿರ್ಬೋದು, ಮತ್ತೇನೋ ಅಂತಿರ್ಬೋದು. ನಮ್ಮ ಮಕ್ಕಳೊಳಗೆ ನಾವು ತಪ್ಪು ಮಾಡಿದಾಗ ಹೆಚ್ಚು ಬೈತಾ ಇರ್ತೀವಿ, ಯಾಕೆ ಪ್ರೀತಿ ಇದ್ದಲ್ಲೇ ಬೈತಾ ಇರ್ತೀವಿ, ಆರೋಪ ಮಾಡ್ತಾ ಇರ್ತೀವಿ, ಬೆಳೀತಾ ಇರ್ತೀವಿ. ಮಕ್ಕಳು ಶಾಣೆ ಆಗಲಿ, ಚಲೋ ಆಗಲಿ. ಹಂಗೆ ಮೋದಿಜಿಯವರು ಇನ್ನಷ್ಟು ಒಳ್ಳೆ ಆಡಳಿತ ಕೊಡಲಿ ಅನ್ನೋದು ಎಲ್ಲರ ಹಂಬಲ. ಆದರೆ ಆ ಹಂಬಲವನ್ನು ಮೋದಿಯವ್ರ ಮನಸ್ಸಲ್ಲಿ ಇದ್ದರೂ ಸಹಿತ ಅದು ಹಾಗೆ ಹೊಡೆದಂಗೆ ನಡೆಸ್ಕೊಂಡು ಬಂದಂಥವ್ರಿಗೆ ಅಧಿಕಾರಶಾಹಿ ಜನ ಅಂತಲ್ಲ, ನಾವು ನಿರ್ಬಿಡೆಯಿಂದ ಹೇಳಬೇಕಾಗಿದೆ. ಯಾಕಂದರೆ ಅನೇಕ ಯೋಜನೆಗಳನ್ನು ಇವತ್ತು ಓಪನ್ ಮಾರ್ಕೆಟದಲ್ಲೇ ಎಂಥ ತಪ್ಪು ನಿರ್ಧಾರಗಳನ್ನು ಮೋದಿಯವರು ತೆಗೆದುಕೊಂಡ್ರಪ್ಪ ಅಂತಂದ್ರೆ ಯಾರಾದರೂ ಒಂದಿಷ್ಟು ಜನಕ್ಕೆ